ಗಾಯ್ಸ್, ಇವತ್ತಿನ ಟಾಪಿಕ್ ಅಂತ ಅಂದ್ರೆ ಇವತ್ತಿನ ಟಾಪಿಕ್ ಹಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಅದಕ್ಕೆ ಯಾವ್ದೋ ಒಂದು ಕರ್ಗೋ ಬೆಳಗೋ ಇರದ್ದ ಗಂಟ ಹಾಕ ಮದುವೆ ಮಾಡ್ಕತ್ತವನೆ. ನೀನ್ ಯಾಕೆ ಮಧ್ಯ ಕಡ್ಡಿ ಅಂದ್ರೆ ಕನ್ಫರ್ಮ್ ಇಲ್ಲ ಎಲ್ಲಿಗೆ ಹೋಗ್ತೀವಿ ಅಂತೇಳಿ ನೋಡ್ಬೇಕು. ಎಲ್ಲಿಗೆ ಹೋಗೋದು ಅಂತೇಳಿ ಫೋನಾಗ ಚಾರ್ಜ್ ಇಲ್ಲ. ಫೋನಾಗ ಚಾರ್ಜ್ ಎಲ್ಲಿ ತನಕ ಐತಿ, ದುಡ್ಡು ಎಲ್ಲಿ ತನಕ ಸಾಕಾಯ್ತು ಅಲ್ಲಿ ತನಕ ಹೋಗ್ತೀವಿ. ಈಗಷ್ಟೇ ಜಸ್ಟ್ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ಕೊನೆಗೆ ಚೈನಿಗೆ ಆಯಿಲ್ ಬಿಡ್ತು. ಚೈನಿಗೆ ಆಯಿಲ್ ಬಿಟ್ಟು ಹೊಂಟೀನಿ. ಈಗ ಮಳೆ ಬರಂಗೈತಿ, ಯಾಕೋ ನೋಡೋಣ ಏನಾಯ್ತು ಅಂತೇಳಿ. ಹೆಲ್ಮೆಟ್ ಎಲ್ಲ ಜಾರ್ ಹೋಗತ್ತಿ, ನೋಡೋಣ. ಸ್ನೇಹಿತರೆ, ಹೀಲ್ಸ್ ಹತ್ರ ಇದ್ದೀವಿ. ಕರೆಕ್ಟ್ ಅಂದರೆ ಗುಡ್ಡಾಗಿದ್ದೀವಿ. ಪೆಟ್ರೋಲ್ ಬೇರೆ ಇಲ್ಲ. ಮೀಟ್ರ್ ತೋರಿಸ್ತಾಯಿಲ್ಲ. ಮೀಟ್ರ್ ಅವತ್ತೇಳಿ ಡಮ್ಮಿ ಮೀಟ್ರ್ ಅಂತೇಳಿ ನೋಡ್ಕೊಳ್ರಿ. ನಮ್ಮೂರು ಗುಡ್ಡ ಇದು. ಕೆಳ ಬಿದ್ದರೆ ಅಷ್ಟೇ. ಅಣ್ಣ ನೀವು ರೋಡಿಗೆ ಸಿಗ್ಬೇಡ್ರಿ, ಮುಂದೆ ತೋರಿಸ್ತೀನಿ ಬರ್ರಿ. ಒಳ್ಳೊಳ್ಳೆ ಟರ್ನಿಂಗ್. ಫೈನಲಿ ಸ್ನೇಹಿತರೆ ಮಧ್ಯದಲ್ಲಿದ್ದೀವಿ. ನೋಡ್ಕೊಳ್ರಿ ಹೆಂಗೆ ಡೀಪ್ ಅಂತೇಳಿ. ಕೆಳಗೆ ಬಿದ್ದರೆ ಪಾತಾಳ. ನೋಡ್ರಿ, ಈ ವರ್ಷ ಒಂದೇ ವರ್ಷ ರೋಡು ಕಳಪೆ ಕಾಮಗಾರಿ ಮಾಡಿದ್ರೆ. ಯಾರು ಅವ್ರ ಹೆಸರು ಮೆನ್ಷನ್ ಮಾಡೋದು ಬೇಡ ನಾವು. ನೋಡ್ಕೊಳ್ರಿ ಹೆಂಗೆ ಐತಿ ನಮ್ಮೂರು ಇದು. ನಮ್ಮ ಯಾವ ಊಟಿಗೂ ಕಮ್ಮಿ ಇಲ್ಲ ಮಚ್ಚ, ಯಾವ ಊಟಿಗೂ ಕಮ್ಮಿ ಇಲ್ಲ ನಮ್ಮೂರು ಇದು ಪ್ಲಾನು. ಅವತ್ತು ವೀಡಿಯೋ ಮಾಡಿದ ಪ್ಲೇಸ್ ತೋರಿಸಿದ್ರಿ, ಉಮ್ಳ ಕಚ್ಚಿದ್ವಲ್ಲ ಅಲ್ಲಿ, ಅಲ್ಲೇ ಇದ್ದೀವಿ ನಿಯರ್. ಇದೇ ರೋಡಾಗ ಹೋಗ್ಬೇಕು ನೋಡ್ರಿ. ಅಲ್ಲಿ ಇದೇ ರೋಡಾಗ ಹೋಗ್ಬೇಕು. ಇಲ್ಲೇ ಹೋಗಿ ಮಾಡಿದ ವೀಡಿಯೋ. ಬರ್ರಿ ತೋರಿಸ್ತೀನಿ ನೋಡ್ರಿ. ಇಷ್ಟೊಂದು ಸಮಿತಿ ನೋಡೋಣ. ಶೋರೂಮಿಗೆ ಹೋಗಿ ಉಲ್ಟಾ ಪಲ್ಟನೇ ಇಟ್ಕೊಂಡ್ಬಿಡ್ಬೇಕು. ಮೇಲೆ ಇಟ್ಕೊಂಡ್ರೆ ಏನಲ್ಲಿ ಗುರು ಹಾಕಿದ್ರು ಒಳಗೆ ಬಿಸ್ತಾ ಇದ್ದಾರೆ. ಏನಲ್ಲಿ ಗುರು ರೆಡಿ ಮಾಡಿಸ್ಕೊಂಡು ಹೊಂಟೀವಿ. ಗಾಡಿ ರೆಡಿ ಆಯ್ತು ಪಾಪ, ಬೇಗ ರೆಡಿ ಮಾಡಿಕೊಟ್ರು. ಹೊಂಟೀವಿ ಟಾಟಾ ಬಜಾಜ್ ಶೋರೂಮ್ಗೆ ಇವತ್ತಿಗೆ. ಫೈನಲಿ ಸ್ನೇಹಿತರೆ ಪ್ಲಾನಿಂಗ್ ಚೇಂಜ್ ಮಾಡ್ತು. ಇಕ್ಕೇರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿರಿ ಬಜಾಜ್ ಶೋರೂಮ್ ಸಾಗರ. ಮಳೆ ಮೋಡ ಬೇರೆ ಆಗ್ತೈತಿ. ನೀನು ಮಗಂಗೆ ಹೇಳಿದೆ, ನನಗೆ ಬೇಡ ಜರ್ಕಿ ತಗೋಣ ಅಂತೇಳಿ ಕೇಳಲಿಲ್ಲ. ಬರ್ರಿ ನೋಡೋಣ. ಬಸ್ ಸ್ಟ್ಯಾಂಡ್ ಗತಿ ಆಗತ್ತೆ ಇವತ್ತು. ನೋಡ್ರಿ ಸಾಗರ ಟ್ರೈನು ಇಲ್ಲೇ ನಿಯರೇ ಇದೆ, ರೈಲ್ವೆ ಸ್ಟೇಷನ್ ಬಂದು. ಸ್ನೇಹಿತರೆ ಸಾಗರ ಬಂದ್ವಿ. ಶೋರೂಮಿನ ಜಾಸ್ತಿ ದೂರ ಏನಿಲ್ಲ. ಮಳೆ ಗ್ಯಾರಂಟಿ ಕೊಟ್ಟು ಕಾಣಿಸ್ತಿದೆ. ಮಳೆ ಬರತ್ತಂತ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ ಹೋಗೋದು. ಈ ಹುಡುಗರು ನೋಡ್ರಿ ಮಕ್ಕಳು ಅಂದರೆ ರಾತ್ರಿ ಹಣ್ಣಾಗ ಕುಡ್ದು ಹಂಗೆ ಹೇಳಕ್ಕಾಗೈತಿ. ಹಂಗಿನ ಮಕ್ಕ ಮಾಡ್ಕೊಂಡಿದೆ. ಬರ್ರಿ ಹೋಗೋಣ. ಮಳೆ ಬಂದರೆ ಶಿವ ಶಿವ ಶಂಕರ ಅಂದ್ರೆ ಅವನಹಳ್ಳಿ ರೋಡಮ್ಮ. ಇಕ್ಕೇರಿ ರೋಡ್ ಯಾವ್ದಾ? ಮಂಗ. ಹಾಂ, ಅವನಹಳ್ಳಿ ರೋಡೆ. ನಿನ್ನ ಕಂಡೆ ಬಲು ಮೋಹಗೊಂಡೆ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ. ನಿನ್ನ ಕಂಡೆ ಡ್ರೆಸ್ ತಂದು ಕೂಡ ನಿಲ್ಸಪ್ಪ.
ಸ್ನೇಹಿತರೆ, ನಮ್ಮ ಆಫೀಸ್ ಹತ್ರನೇ ಇದ್ದೀನಿ. ಯಾಕೋ ಒಂಥರ ಸೈಕ್ ಮಾಡ್ತಾಯಿದ್ದಾರೆ ಆಟೋದವರು ಯಾಕೋ ಒಂಥರ ಸೈಕ್ ಮಾಡ್ತಾಯಿದ್ದಾರೆ. ಮಳೆ ಬರೋ ಚಾನ್ಸ್ ಐತಿ ನೋಡ್ರಿ. ಹಳೆ ಬಸ್ ಸ್ಟ್ಯಾಂಡು ಗೊತ್ತಿಲ್ಲ ಎಲ್ಲ ಬರುತ್ತೆ ಅಂತೇಳಿ ಮಳೆ. ನೋಡ್ರಿ ಕೋರ್ಟು ಸಾಗರ ರೋಡ್ ಆಗ್ತಾ ಐತಿ. ಜೂನಿಯರ್ ಕಾಲೇಜ್ ಹತ್ರ ಬಂದ್ವಿ ಸ್ನೇಹಿತರೆ. ಎಲ್ಲ ರೋಡ್ ಕಿತ್ತಾಕೊಂಡಿದ್ದಾರೆ. ಈ ಥರ ಪೋಲ್ ಇಟ್ಟಿದ್ದಾರೆ. ಬಸ್ಸುವಾಗ ಮಳೆ ಮಾತ್ರ ಹೆಂಗೆ ಹೊಡಿತೈತೆ ಅಂದರೆ ಇವತ್ತು ಹುಚ್ಚೇರಿ ಹೊಡಿತೈತೆ ಅಂತ ಮಾಡೀನಿ. ಬ್ರೇಕ್ ಅಷ್ಟು ಕಚ್ಚೋದೇ ಇಲ್ಲಲ್ಲ ಮುಂಚಿನಂಗೆ. ಏಯ್ ಈ ಹುಡುಗನ ಸಾಗರದ ರೋಡ್ ನೋಡ್ಬಿಟ್ರೆ ಮುದ್ರಿಕೆ ಐತಿ. ಮಳೆ ಬೇರೆ ಹನಿ ಆಗ್ತೈತೆ. ಹೋಗೋದು ಬ್ಯಾಡ್ ಗೊತ್ತಾಗ್ತಿಲ್ಲ. ಮಳೆ ಮಾತ್ರ ಗಾಡಿ ಸಿಕ್ಕಿದ್ರೆ ಬಂತು ಸ್ನೇಹಿತರೆ, ಹನಿ ಆಗ್ತಾ ಇದೆ ಮಳೆ ಆಲ್ರೆಡಿ. ಎಲ್ಲಿ ವಾಂಜತ ಗೊತ್ತಿಲ್ಲ. ಫಸ್ಟ್ ಮೊಬೈಲನ್ನು ಮೌಂಟಿಂದ ಇಳಿಸ್ಕೊಬೇಕೀಗ. ಸಾಗರ ಫುಲ್ ಟ್ರಾಫಿಕ್ ಇರು. ಬರ್ರಿ, ಎಷ್ಟು ದೂರ ಆಯ್ತು ಅಷ್ಟು ದೂರ ಹೋಗೋಣ. ಅಣ್ಣ ಯಾಕಡೆ ನಿಲ್ಸ್ತೀವಿ ಬರ್ರಿ. ಎಲ್ಲ ನನ್ನ ಮಕ್ಕಳು ಒಟ್ಟು ಟ್ರಾಫಿಕ್ ಐತಿ ನೋಡೋದಲ್ಲ ಇಲ್ಲ. ಒಟ್ಟು ನಿಲ್ಸೋದೊಂದೇ ನನ್ನ ಮಕ್ಕಳಿಗೆ. ಪುರ ಫೈನಲಿ ಮಳೆ ಹನಿ ಕಿಡೀತು. ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ. ನನ್ನ ಮಗನಿಗೆ ದೌಲತ್ತು ನನ್ನ ಮಗ. ಈ ನನ್ನ ಮಕ್ಕಳು ಎಲ್ಲಿಂದ ಬರ್ತಾರೆ ಎಲ್ಲಿ ನಾವು ಎಲ್ಲಂತ ಹೋಗೋದು ಎಲ್ಲ ಕಡೆಯಿಂದನೂ ಬರ್ತಾರೆ. ಫೈನಲಿ ಮಳೆ ಬಂತು ಸ್ನೇಹಿತರೆ. ನಿನ್ನೆ ಮಳೆ ಯಾರು ಗುರು ಮಳೆ ಬಂತು, ನಿಲ್ಲೋದು ಹೋಗೋದು ಗೊತ್ತಾಗ್ತಾ ಇಲ್ಲ. ಮಳೆ ಕೊಡತ್ತಿ ಚೆನ್ನಾಗಿ ಕೊಡೋದು ನನಗೆ ಗೊತ್ತಾಯಿತು. BH ರೋಡಲ್ಲಿ ಇದ್ದೀವಿ. ಎಂತ ಮಾಡೋಣ? ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕ್ಯಾರ ಇಲ್ಲಿ. ಹಾಂ, ಅಡ್ಡಿಲ್ಲ ಹಾಂ ತಗೊಂಡಲ್ಲ, ಸುಮಾರು ಟೈಮ್ ಆಯ್ತು ನೋಡ್ರಿ. ನಮ್ಮ ಸಬ್ಸ್ಕ್ರೈಬರ್ ಏಯ್ ಒಳ್ಳೆ ಗಾಡಿ ಕಣ. ಲೋಡ್ ಹೆಂಗೆ ಜಗತ್ತದ ಗೊತ್ತದು. ಒಳ್ಳೆ ಲೋಡ್ ಜಗತ್ತು. ನನ್ನ ಮಗ ಇಲ್ಲಿ ಸೀಟ್ ಎತ್ತು ಕೊಟ್ಬಿಡ, ಹಿಂದ್ಗಡೆಯಿಂದ ಬಂದು ನುಗ್ಲಿ. ಏಯ್ ಮಾಡೋದು ಹಂಗೆ ಏನಕ್ಕೆ ಸಿಂಗಲ್ ಪಾಪ ಬಾ. ಬ್ರೇಕ್ ಫುಲ್ ಇಲ್ಲ, ಹಿಡಿತಾ ಇಲ್ಲ. ಬಂಗ್ಲು ನೋಡ್ಕಳಿ ನೀವೆಲ್ಲ ಹೋದ ರಾಕೇಶ? ಎಲ್ಲ ಹೋದ? ಇಕ್ಕೇಬಿಗೆ ಹುಣ್ತಾ ಈ ನನ್ನ ಮಗ ಅಂತ ಹೇಳಿದೆ. ಜರ್ಕಿ ತಗೋಣ ಅಂದ್ರೆ ಕೇಳಲ್ಲ. ಹಾಂ ನಮ್ಮ ಫ್ರೆಂಡ್ ರಾಕೇಶ್ ಅಂತ, ನಮ್ಮ ಫ್ರೆಂಡ್ ವಿಡಿಯೋ ಆತೈತನ
ನೋಡಿ ಸ್ನೇಹಿತರೆ, ಬಂದು ಇಕ್ಕೇರಿ ಹೋಗೋದೆ ಕಾಲೇಜು. ಬರ್ರಿ ಒಂದೊಂದು ಚಾ ಬಿ ಕುಡ್ಕೊಂಡು ಸೀದಾ ಹೋಗ್ಬಿಡೋಣ. ಮಳೆ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಅಲ್ಲಿ ಹೊಂಟೆ ಗುರು ಈಗ ಅಂತಿದ್ದೆ ಟಾಟಾ ಬಾಯ್ ಬಾಯ್ ಹೇಳಿ ಗೊತ್ತಾನ ಮಾರಿ ನಂಗೆ ಹೋಗೋಣ. ನಂಗೆ ಮಂಡ್ಯ ಕೆಟ್ಟು ಹೋಯ್ತೆ ನೀನು. ನಾನು ಇದೇ ಮೇಲೆ ಬಂದ ಗುರು. ಕುವೆಂಪುರು ಬರೆದಂತಹ ಈ ಲೈನ್ಸ್ ತುಂಬ ಸೂಕ್ತ ಅಂತ ಅನಿಸ್ತು. ಅದೇನು ಅಂದರೆ, ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯದೆ ಅತ್ತ ನೆನೆಯದೆ. ಫೈನಲಿ ಇಕ್ಕೇರಿ ಹತ್ತತ್ರ ಬಂದ್ವಿ. ಮಳೆ ನೋಡ್ರಿ ಸಣ್ಣಕ್ಕೆ ಯಾವ ಟೈಮ್ 1 ಕಿಲೋಮೀಟ್ರ್ ಐತೆ. ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ, ಇವ್ರ ಹೆಸರು ಅಂತ ಹೇಳ್ರಿ. ವಿಕ್ಕಿ ಬ್ರೋ ಇವ್ರ ಹೆಸರು. ಏನಂತೀರಿ ವಿಕ್ಕಿ ಬ್ರೋ? ಮಳೆ ಒಂದು ಬರ್ತಿದ್ರೆ ಸಾಕು. ನೋಡೋಣ ಅಲ್ಲಿ ಇಕ್ಕೇರಿಗೆ ಹೋಗಿ ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಮತ್ತೊಬ್ಬರು ಅವರಿಗೆ ಬರ್ತಿರೋ ಕೇಳೋಣ. ಇವ್ರು ನೋಡ್ರಿ ಇಟಿಗೆ ಬಂದಾರೆ ಬಹುಶಃ. ಬಾ ಗುರು, ಸ್ವಲ್ಪ ತ್ರಾಟಲ್ಲಿ ಓಪನ್ ಮಾಡೋಣ. ಯಾಕೆ ಸ್ಲೋ ಆಗೋದು? ಬ್ರೇಕಿಂಗು ಸ್ವಲ್ಪ ಏನೋ ಸಮಸ್ಯೆ ಐತಿ ನನ್ನ ಲೆಕ್ಕ, ಮೋಸ್ಟ್ಲಿ ಗೊತ್ತಾಗ್ತಾ ಇಲ್ಲ. ಯಾವ್ದು ಗುರು ಇದು? ಏನಿದು? ನೀವು ಒಂದು ಹೇಳ್ತೀನಿ ಕೇಳ್ರಿ. ನೀವು ರೈಡಿಂಗ್ ಹೋಗ್ತೀನಂದರೆ ಬಸ್ಸಲ್ಲಿ ಹೋಗ್ಬೇಡ್ರಿ, ಕಾರಲ್ಲಿ ಹೋಗ್ಬೇಡ್ರಿ. ನಿಮಗೆ ಕಂಫರ್ಟು ಸಿಂಗಲ್ ಪೀಸಾಗಿ ಅಲೋನಾಗಿ ಹೋಗ್ತೀನಂದರೆ ಬೈಕಲ್ಲಿ ಮಾಡಿರಿ. ರೈಡಿಂಗಿಗೆ ಬೆಸ್ಟ್ ಏನಂತೀರಿ ಬ್ರೋ? ಬೈಕು ಸಿಂಗಲಾಗಿ ಹೋಗ್ಬೇಕು ಮಾತ್ರ ಹೋದರೆ. ಅಂದರೆ ಏನು ಈ ಟೆನ್ಷನ್ ಇರಲ್ಲ, ಆರಾಮಾಗಿ ಒಳ್ಳೆ ಜಾಲಿಯಾಗಿ ತಿರ್ಕೊಂತ ಇರ್ಬೋದು. ಅರೆ ದುಡ್ಡು ಬೇಕು. ದಾರಿ ಕಾದು ಕಾದು ನೋಡ್ಕೊಳ್ರಿ. ಒಂದು ಹೋದೆ ನಾನು, ಜೀವ ಹೋದ ಮೇಲೆ ಬಂದರೆ ನಾ ಮುಂಚೆ ಬಂದಿದ್ನಾ, ಫಸ್ಟು ಬಂದಿದ್ದೆ ಅಂದರೆ ನನಗೆ ಅಷ್ಟು ಇದ್ರ ಬಗ್ಗೆ. ಫೈನಲಿ ಬಂದ್ವಿ ಗುರು. ಇದೇ ಇಕ್ಕೇರಿ ನೋಡ್ಕೊಳ್ರಿ. ಫೈನಲಿ ಬಂದ್ವಿ ಗುರು. ನೋಡೋಣ, ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಈಗ. ನನಗೂ ಗೊತ್ತಿಲ್ಲ ಅವ್ನ ಮನೆ ಯಾವುದಂತೇಳಿ. ದೇವಸ್ಥಾನ ಇದೆ, ಟೆಂಪಲ್ಲು. JCP ಗುರು. ಇದು ಅಲ್ಲ, ಯಾವ್ದು ಮನೆ ಗೊತ್ತಾಗ್ತಾ ಇಲ್ಲ. ಇದೇ ಮನೆ. ಬಂದ್ವಿ ಗುರು. ಪೃಥ್ವಿ ಅಲ್ಲಿ ಬರ್ತಾ ಇದ್ದಾರಲ್ಲ ಅವರೇ ಕರಿಯ. ಬೈಕ್ ನಾಲ್ಕು ಮಗ ಹ್ಞೂ ಗುರು, ಬೈಕ್ KTM ಮಾರಿದ್ನಲ್ಲ. ಇದು ಯಾವ್ದು ಹೇಳೋ? ಯಾವ್ದು ಬೇಕಾ ನಿಂಗೆ? ಇದು ಮಾಡ್ತೀಯಾ? ನಿಂಗೆ ಬಜೆಟ್ ಎಷ್ಟು ಹೇಳೋ? ಸ್ಪ್ಲೆಂಡರ್ ಬಂದು ನೋಡ್ರಿ. ಬರೀ ಲೈವ್ ವಿಡಿಯೋ ಮಾಡೋದು ನಿಮ್ದು ಅಲ್ಲಪ್ಪ. ಇಲ್ಲ ನಿಧಿ ಆಯ್ತಾನಾ ಇಲ್ಲಿ? ಹೊಡೆಗೆ ಬಂದಾರೆ ಅಂತಾರೆ. ನಿಧಿ ಎಲ್ಲ ಐತಿ, ಅವೆಲ್ಲ ಮುಟ್ಟಂಗಿಲ್ಲ, ಮೆಟ್ಲ ಹೊಡಿತಾರೆ. ತಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಇಟ್ಟು ಹೋಗ್ಬೇಕು. ಶೋದ್ಕೊಂಡು ಹೋಗ್ಬಿಟ್ಟಾರು, ಕಳ್ರೆ ಜಾಸ್ತಿ ಅಂದಿ. ಮತ್ತೆ ನನ್ನಂತ ಇದ್ದೀರಾ ನೀವು? ಕೆಲಸ ಮಾಡ್ತಿದ್ದಾರೆ. ಮಳೆ ಐತೋ ಜೋರು. ಎಷ್ಟು ವರ್ಷ ಆತ ಬಾಬು ಇದಕ್ಕೆ? ಇದಕ್ಕ ಇಲ್ಲ ಐತೆ 500 ವರ್ಷ ಹಿಂದಿನ ದೇವಸ್ಥಾನ ಮಗ ಇದು. ಎಷ್ಟ? 500 ವರ್ಷ ಹಿಂದಿನ ದೇವಸ್ಥಾನ ಇದು. ಯತ್ನೆ ಎಲ್ಲ ಮಾಡಿದ್ದು ಯಾರು ಗೊತ್ತಾ? ಯಾರು? ದ್ರೋಣಾಚಾರ್ಯರು ಅಂತ. ಹಾಂ ದ್ರೋಣಾಚಾರ್ಯರು. ಅವರು ಒಬ್ಬೊಬ್ರು ಹೇಳ್ತಾರೆ ಒಂದ್ ದಿವಸದಲ್ಲಿ ರಾತ್ರಿ ಆಗಿದ್ದು ಇದು ದೇವಸ್ಥಾನ ಅಂತ ಹೇಳ್ತಾರೆ. ಅದ್ಯಾ ಈ ಸುಳ್ಳ ನಿಜನ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ.
ದ್ರೋಣಾಚಾರ್ಯರು ಕಟ್ಟಿದಂಥ ಒಂದು ಟೆಂಪಲ್ ಇದು. ಈ ಸ್ಟೋರಿ ಎಲ್ಲ ಭಾಳ ಐತಲ್ಲ ಇದ್ರದ್ದು. ಒಂದು ವಿಷಯ ಇದೆ ಒಂದು ಬಾ. ನಮ್ಮ ಗೈಡ್ ಇವರೇ. ಇದು ನಂದಿ ಆಯ್ತಾ? ನಂದಿ ನೋಡಿದ್ದೀರ ಎಲ್ಲ ಕಡೆ. ಹಾಂ. ಇಷ್ಟು ದೊಡ್ಡ ನಂದಿ ಇಲ್ಲಿ ಸಾಗರ ಸುತ್ತ. ಇಲ್ಲ ಹೌದು ಹೌದು. ಇದು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ, ನಿಜನೂ ಸತ್ಯನೋ ಗೊತ್ತಿಲ್ಲ. ಇದು ಬಾಲ ಕಟ್ ಮಾಡಿ ಹೋಗಿದ್ದಾರೆ, ಬಡ್ಕೊಳ್ಳೋದರ ಒಂದು. ಇದೊಂದು ಆಕಸ್ಮಿಕವಾಗಿ ಆಗಿತ್ತು. ಅವಾಗ ಮುಂಚೆ ವಾಚ್ಮನ್ ಇರಲಿಲ್ಲ, ಎಲ್ಲ ಕೊಡ್ತೆ ವಾಚ್ಮನ್ಗಳಿಗೆ. ಅವಾಗ ಯಾರೋ ರಾತ್ರಿ ಬಂದು ಕಟ್ ಮಾಡಿ ಹೋಗಿ ಅದೊಂದು ಈ ದೇವಸ್ಥಾನಕ್ಕೆ ಕಳಂಕ ಆಗಿದೆ. ಟೂರಿಸ್ಟ್ ಎಲ್ಲ ಭಾಳ ಬರ್ತಾರಲ್ಲ. ಟೂರಿಸ್ಟ್ ಎಲ್ಲ ಎಲ್ಲ ಕಡೆಯಿಂದ ಬರ್ತಾರೆ. ಜನಸಂಪರ್ಕ ಇದೆ, ತುಂಬಾ ಜನ ಬರ್ತಾರೆ. ಹೌದಾ? ಸಾಕಲ್ಲ ಇತ್ತು ಕೂಡ ಇಲ್ಲಿ ನೋಡೋಣ. ಚಿಂತಾಮಣಿಯ ಹುಡುಗ ಕೊಸ್ವ ಕೆತ್ತಾರೆ ಮಾತ್ರ ಏನಾರು ಅಲ್ಲೆಲ್ಲ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಕ್ಲೀನಿಂಗ್ ಮಾಡ್ತಾರೆ. ಇಲ್ಲೊಂದು ಕೆರೆ ಐತಂತಲ್ಲ ಮಗ, ಎಲ್ಲ ಅದ್ರೊಳಗೆ ಎಂತ ಐತಂತಲ್ಲ. ಜಾಮನ ದೇವಸ್ಥಾನ ಇದಾ? ತಾಯಿ ಪ್ರೀತಿ ಮುಂದೆ ಮೂರು ಲೋಕ ಹಿಂದೆ, ಅವಳ ಹೆಜ್ಜೆ ಗುರುತು ಅನುಸರಿಸೋ ಅನುಕರಿಸೋ, ಜಗವು ಏನೇ ಅರಳಿ. ಹಾಂ, ಇದ್ರದ್ದು ಏನಾರು ಇದ್ರೆ ಹೇಳು. ಬಗ್ಗೆ ಅಷ್ಟೇ ಗೊತ್ತಿಲ್ಲ. ಅವಾಗ ನೀವು ಭಾಳ ಸಣ್ಣರು ಅವಾಗ. ತಿಳಿದಿದ್ದೆಲ್ಲ ಹೇಳ್ತೀನಿ, ನಂಗೆ ಗೊತ್ತಿದ್ದನ್ನ ಹೇಳ್ತೀನಿ ಅಷ್ಟೇ. ಅವರು ಎಷ್ಟು ಜನ ದೊಡ್ಡವ್ರು ಕಂಬಂದು ನಿಲ್ಸರಲ್ಲ ಮರೆ. ಅಬ್ಬಬ್ಬಬ್ಬು ಕೊಸ್ವ ಕೊಟ್ಟಾರ ಮಾತ್ರ. ಆಚಾರ್ಯ ಕೆತ್ತಿದ್ದ ಆಚಾರ್ಯ ಯಾರು? ದ್ರೋಣಾಚಾರ್ಯ ಅಂದಿರ. ಯಾರೋ ಮೇಸ್ತ್ರಿ ಮಾತ್ರ ಕೊಸ್ವ ಕೆತ್ತಾರೆ. ಅವನ ಥರ ಮಾಡಕ್ಕೆ ಹೋಗ್ಬೇಡಲ್ಲ, ಈಗ ಕಕ್ಕರ ಥರ ಆಗ್ತೀಯ, ಪಕ್ಕ ಥರ ಆಗ್ತೀಯ. ಅವನಿಗೆ ಸಮ ಕೊಟ್ಟಾರಲ್ಲ ಅವರಿಂದ. ಏನೋ ಮಗ ಏನು ಚೆನ್ನಾಗಿ ಕೆತ್ತಾರ. ಅಬ್ಬಬ್ಬಬ್ಬ. ಬಾ ಈ ಕಡೆ ಬಾ, ಇಲ್ಲಿ ಹೊಂಡ ನೋಡ್ಬಾರ. ಇದು ತೀರ್ಥದ್ದು ಇದು ಇದಲ್ಲ, ಮತ್ತೊಂದು ಐತಂತಿಲ್ಲ ದೇವಸ್ಥಾನದ ಬ್ಯಾಕ್ ಸೈಡ್ ವ್ಯೂ. ಇದು ಬ್ಯಾಕ್ ಕಾಯ್ನೈತಾ? ಕಾಯಿನ ಇಷ್ಟು ಇರ್ಬೇಕು. ಹಾಂ ತಡಿ ನೋಡ್ತೀನಿ, ನೋಡ್ಕೊಳ್ರಿ. ಮಸ್ತ ಮಾಡ್ಯಾರ ಮಾತ್ರ. ಕಾಯಿನ ತಡಿ 10 ರೂಪಾಯಿ ನಿಂಗೆ ಕೊಟ್ಟನ ಅಲ್ಲೇ. ಬೇಡ ಬಾ, ಕಾಯಿನಿಲ್ಲ, ಬೈಕಿನ ಬೀಗ ಐತಷ್ಟೇ. ನಿಲ್ಲತ್ತೆ, ಅದೊಂಥರ ಪವಾಡ. ಅದು ಆಗತ್ತೆ. ಇಲ್ಲೂ ಕಟ್ತಾ ಇದ್ರು, ಬರಲಿ ನೋಡೋಣ. ಏನು ಮಾಡ್ತೀರಾ? ಭಾಳ ದೊಡ್ಡಕ್ಕೈತಿ ಇದು ಟೆಂಪಲ್. ಮಾಡ್ತಿದ್ದಾರೆ ನೋಡ್ರಿ. ಇದನ್ನ ಏನಂತೀರ ಗೈಡ್, ಕೋಚ್ ಏನಂತೀರಿ? ಚಿಂತಾಗ್ರತರಾಗಿದ್ದೀರಲ್ಲ. ಏನು ಎಷ್ಟು ಸಣ್ಣದೇ ವಿಗ್ರಹ ಹೆಂಗೆ ಕತ್ತಾರೆ ನೋಡ್ರಿ. ನೋಡ್ಬಿಟ್ರೆ ಇವಕ್ಕೆಲ್ಲ ಎಂತ ಅಂತಾರೆ ಮಗ? ಎಂತ ಅಂತಾರೆ ಇವಕ್ಕೆಲ್ಲ? ಇವಕ್ಕೆಲ್ಲ ಇದು ಕಣ, ಮೂರ್ತಿಗಳಿವೆ. ಏನು ಚೆನ್ನಾಗಿ ಕೆತ್ತಾರೆ ನೋಡ್ರಿ. ಗೊತ್ತಿಲ್ಲ ಮಗ, ಒಂದು ದಿವಸಕ್ಕಾಗತ್ತೆ. ಹೌದುಂಟ್ರಿ, ಏನೋ ಹುಟ್ಟಿದ್ದು ದೊಡ್ಡ ದೊಡ್ಡ ದೈಭೂತ ಆನೆ ಇದ್ದಾವೆ, ನೋಡ್ಕೊಳ್ರಿ. ಒಳಗೆ ಹೋಗಲ್ಲ, ಸ್ನಾನ ಆಗಲ್ಲ. ಒಳ ನೋಡ್ರಿ, ಭಾಳ ಚೆನ್ನಾಗೈತೆ ಒಳಗೆ. ನೋಡ್ಕೊಳ್ರಿ, ಇಷ್ಟೇ ತೋರ್ಸೋಕೆ ಹತ್ರ. ಒಳ್ಳೆ ದೇವ್ರಿದ್ದಾವೆ ಎರಡು. ಆನೆ ದಂತನೇ ಮುರ್ಕೊಂಡು ಹೋಗಿರಲ್ಲ ಯಾರು? ಆನೆ ದಂತನೇ ಮುರ್ಕೊಂಡು ಹೋಗಿರಲ್ಲ ಯಾರು? ಬರ್ರಿ, ಮದನ್ ಪೈಸೆ ಕರ್ಕೊಂಡು ಹೋಗ್ತಾನಂತೆ ನಮ್ಮ ಹುಡುಗ. ಹೋಗೋಣ, ಹೊಂಟಿವಿ. ಕಸ್ವಾಗೈತೆ ಮಾತ್ರ. ಇವ್ರ ಪಾಪ ಕ್ಲೀನಿಂಗ್ ಮಾಡ್ತಿದ್ದಾರೆ. ದೊಡ್ಡ ವಿಡಿಯೋ ಮಾಡ್ತೀನಿ. ಇವ್ನು ಹೇಳ್ದೆ ಈಗಷ್ಟೇ, ಪಲ್ಲಕ್ಕಿ ಜಾತ್ರೆ ಟೈಮಿಗೆ ಇಲ್ಲೇ ಪಲ್ಲಕ್ಕಿ ಕೂರಿಸ್ತಾರಂತೆ. ಅಷ್ಟು ಗೊತ್ತಿಲ್ಲ ನನಗೆ. ಇವ್ನು ಹೇಳ್ದ ಇಲ್ಲಿ ಟಾಟಾ ಬಾಯ್ ಬಾಯ್ ಹೇಳಿ ಮಕನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ. ಈಗ ಯಾವ್ದು ಮಗ? ಕೋಟೆ ಬೇಡಣ್ಣ.
ಕೋಟೆ ಬಣ ಪಾಪ ಕೋಟೆ ಬಣ ನೋಡಿ ಕೋಟೆ ಬಣ ನೋಡಿಲ್ಲ ನಾನು ನಾನು ನೋಡಲ್ಲ. ನೋಡಲೇ ಇಲ್ಲ ನಂದಂತ ಐತೆ ಅವಾಗ. ಈಗ ಎಷ್ಟ್ ಬೇಕೋ ಅಷ್ಟು ತಿನ್ಕೋ, ಸಂಜೆ ಎಣ್ಣೆ ಹೊಡೆಕೋಮ, ಆ ಎಮ್ಮೆಗೆ ಹೇಳಕ್ ಹೋಗ್ಬೇಡ. ಸಂಜೆ ನಿಂಗೊಂದು 90. ಇವರು ಬಂದರು. ಅಯ್ಯೋ ಅಣ್ಣ ನಿಮ್ಮ ಸವಾಸ ಬೇಡ ಹೋಗ್ರಿ. ಪೂರ ಕಾಣೈತೆ ನೋಡ್ರಿ ಇಲ್ಲಿಂದ ಹೆಂಗೆ ಕೌಸುವ ಕಾಣೈತೆ. ನಮ್ಮ ಹುಡುಗನ ಅಂಗಡಿ ಐತಿ ಇಲ್ಲಿ, ಬರೋಲ್ಲ ಬರ್ಬೋದು. ಇದೇ ಪ್ಲೇಸು ಮಗ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬಂದರೆ 8 ಅಣಿ ಚಾಕ್ಲೇಟ್ ಕೊಟ್ಟು ಕಳ್ಸ. ಹಾಂ ಹಾಂ ಬಂದರೆ ನಂಗೆ ಫೋನ್ ಮಾಡಿ, ನಾನು ನಿಂಗೆ ಫೋನ್ಪೇಗೆ ಅಮೌಂಟ್ ಹಾಕ್ತೀನಿ, ನೀವು ಕೊಡು. ಹಾಂ ಮತ್ತೊಂದು ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗ್ತಾನಂತೆ. ನೋಡ ನೋಡ್ಕೊಳ್ಳಿ ದಾರಿ, ಇದೇ ದಾರಿ. ಅಣ್ಣ ಯಾವ ಊರು ನೀವು? ಕೆಲಸ ಮಾಡ್ತಾರೆ ಎತ್ಲ ಹೋಗ್ಬೇಕು. ಆ ಕಡೆ ಮುಂದೋಗಿ ದೇವಸ್ಥಾನದ ಹಿಂಭಾಗ ಇದು ನೋಡ್ಕೊಳ್ಳಿ. ಇದು ಎಡಕ್ಕ ಬಲಕ್ಕ? ಲೆಫ್ಟಿಗಲೇ ಲೆಫ್ಟಿಗೆ ಅಂದ, ನಾ ರೈಟಿಗೆ ಹೋದೆ. ರೋಡ್ ನೋಡ್ರಿ ಹೆದರಿಕೆ ಐತಿ. ಹೋಗಕ್ಕೆ ಆಗ್ತಾ ನಮಗೆ ಸುಮ್ಮನೆ ತಿರ್ತಾರೆ ಗಾಡಿ, ಅಲ್ಲೇ ಹೋಗೋದು. ಅದು ರೋಡ್ ನಾನು ನೋಡಲಿಲ್ಲ. ರೋಡ್ ಚೆನ್ನಾಗಿಲ್ಲ. ಹಿಂಗೆ ಸೀದಾನ ಹಿಂಗೆ ರೈಟೇ ಹೋಗಿ. ಈ ರೋಡ್ ಕ್ಯಾನ್ಸಲ್ ಆಯ್ತು, ರೋಡ್ ಚೆನ್ನಾಗಿಲ್ಲ. ಹಂಗಾಗಿ ಮತ್ತೊಂದು ರೋಡಿಗೆ ಈ ಕಡೆನ ರೋಡ್ ಕ್ಯಾನ್ಸಲ್ ಆಯ್ತು, ಇಲ್ಲಂತೆ. ಸೀದಾ ಹೋಗೋಣ. ಹೊಳ್ಳಿ ಇಲ್ಲೇ ನೋಡ್ಕೊಳ್ರಿ. ರೋಡ್ ನೋಡ್ರಿ ಹೆದರಿಕೆ ಐತಿ. ಫುಲ್ ಡೌನ್ ಐತೆ, ನೋಡ್ಕೊಂಬರ್ರಿ. ನಮ್ಮ ಥರ 3 ಜನ ಬರೋಕೆ ಹೋಗ್ಬೇಡ್ರಿ. ಹ್ಞೂ ರೋಡ್ ಮಾತ್ರ ಭಾಳ ಚೆನ್ನಾಗೈತಿ. ಹೈವೇ ರೋಡು, ಹೈವೇ NH64 ಇದು. ತೋಟದೊಳಗೆ ಬಂದೀವಿ, ಅಂತ ತೋಟದೊಳಗೆ. ಮಚ್ಚ ಟಾಪರ್ ಬನ್ನಿ, ಹಿಡ್ಕ ಬೆಟ್ಟ ಹೊಡೆಯೋಕೆ ಯಾವುದೋ ಕಾಲ ಕರ್ಕೊಂಬಂದೀವೋ. ಅಯ್ಯೋ ದೇವ್ರೇ. ಇಲ್ಲ ಇತ್ತಿತ್ತಲ ಮಾಡ್ದಾರ. ನಂದು ಚಾನಲ್ ಹಿಸ್ಟ್ರಿ ತೆಗೆದು ನೋಡಿ, 2020 ಐತೆ ನಂದು. ಹುಡುಗ ಹೆದರ್ತಾನೆ ಪಾಪ, ಊರಲ್ಲಿ ಬೈತಾರೆ ಅಂತೇಳಿ. ಒಂದು ಗಾಡಿ 3 ಜನ. ಪೊಲೀಸ್ ಯಾರು ಹಿಡಿಯಲ್ಲ ಇಲ್ಲಿ. ಹಾಂ ಜೈ 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 ಬಾಬು. ಎಲ್ಲರೂ ಮಾಡಿದ್ರೆ ಹೇಳ್ತೀನಿ, ಗೌರವ ಐತೆ. ಆದರೂ ಒಂದೊಂದು ಪ್ರತಿ ಎಂತ ಗೊತ್ತಾ, ಕ್ರ್ಯಾಕ್ ನನ್ನ ಮಕ್ಕಳು ಬಂದಿರ್ತಾರೆ, ಅವ್ರಿಗೆ ಹೇಳಕ್ಕ. ಹೌದು ನೋಡ್ಕೊಳ್ಳಿ ಸ್ನೇಹಿತರೆ. ಇದ್ರೆ ಮತ್ತೆ ಅಲ್ಲಿ ನೆಕ್ಸ್ಟ್ ನಾನು ಹೊಡೆಯೋದೇ ಒಂದು ಗೇಟ್ ಹೊಡೆದೇ ಮಾತಾಡೋದು ನಾನು. ಹೌದು ಗೊತ್ತಲ್ಲ ಜಾಲಿ ರೈಡ್ ಮಾಡುವ ವಿಧಾನ. ಬೈಕ್ ತಗೊಂಡು 2 ಲೀಟ್ರ್ ಪೆಟ್ರೋಲ್ ಹಾಕ್ಸಿ
ಬರ್ರಿ, ಈ ಥರ ಯಾರು ಊರು ಹುಡುಗರು ಇದ್ರೆ ಅವ್ರು ಕರ್ಕೊಂಡು ಬರ್ರಿ, ಜಾಲಿ ರೈಡ್ ಮಾಡ್ರಿ. ರೋಡ್ ಮಾತ್ರ ಚಿಂದಿ ಐತಿ, ನೋಡ್ಬೇಕಾರೆ ಹುಷಾರಾಗಿ 2 ಜನ ಬರ್ರಿ, 3 ಜನ ಬರೋಕೆ ಹೋಗ್ಬಿಡ್ರಿ. ನಮ್ಮ ಥರ ಕೌಂತೀರಿ, ಕಾಲ ಮೇಲಾಗ ಕೌನ್ಸ್ತೀರಿ ನೀವು, ಗ್ಯಾರಂಟಿ. ಹಾಂ, ಗೌರ್ಮೆಂಟ್ ಆಸ್ಪತ್ರೆಗೂ ಬೆಡ್ ಇಲ್ಲ ಅಂತಿದ್ರು. ಅಷ್ಟೇ ಅಷ್ಟೇ. ಇದು ಫೀಲ್ಡಿಗೆ ಬಂತಾನೆ, ಇದು ಫೀಲ್ಡ್. ಹಾಂ, ಇಲ್ಲ ಬಂದಿನ ಕಣ ನಮ್ಮನೆ ಓಮ್. ಇಲ್ಲಿ ಕ್ರಿಕೆಟ್ ಆಗುತ್ತಲ್ಲ ಒಂದ್ಸತಿ ನಮ್ಮನೆ ಓಮನೆ ಇಲ್ಲ ಅಂತ ನೋಡ್ರಿ. Keep going straight for 100 meters. ಆ ದಾರಿಗೆ ಹೋಗ್ಬೇಡ್ರಿ, ರಾತ್ರಿ ಮತ್ತೆ ದಯವಿಟ್ಟು ಹೋಗ್ಕೊಬೇಡ್ರಿ. ದಾರಿ ನೋಡ್ಕೊಂಡೆ ಹೋಗಿ ಹಾರಕ್ಕೆ ಸಹಿ. मालिक गाड़ी कहाँ पर है? गाड़ी खेत में, क्या खेत में? वो उधर से आ गई धड़ी सा पटका नहीं. ಇದೆ ನೋಡ್ರಿ ಎಂತ ಕೋಟೆ ಬೇಡ ಅಂತೆ. ನಾನು ಎತ್ತ ನೋಡ್ಕೊಂತ ಈ ಕಡೆ ಬಂದೆ. ಇಲ್ಲಿ ರೋಡ್ ಮಾಡಿ ಟ್ಯಾಂಕಿ ಹೋಗುತ್ತೆ. ಇದೇ ರೋಡನಾ? ಮುಂದೆ ಕಿತ್ತೂರು ರೋಡ್ ಮಾಡ್ಯಾರ. ಚೆನ್ನಾಗಿದೆ ರೋಡ್. ದೊಡ್ಡ ಗಾಡಿ ಹೋಗೋಂಥ ರೋಡು ಹಾಂ ನೋಡ್ಕೊಳ್ರಿ. ಇದು ಲಾರಿ ಪಿಕಪ್ಪು ಇಂಥ ಓಡಾಡೋ ದಾರಿ ಇವು. ಇಲ್ಲೆಲ್ಲ ಕೋಟೆ ಐತಂತೆ, ತೋರಿಸ್ತಾನೆ ನಮ್ಮ ಹುಡುಗ. ಒಳಗೆಲ್ಲ ಹೋಗಲ್ಲ. ಎಲ್ಲಿ? ಹಾಂ, ರೀಲ್ಸ್ ಗೀಲ್ಸ್ ಮಾಡೋಕೆ ಮಜಾ ಆಯಿತು ಜಾಗ. ಒಳ್ಳೆ ಟ್ರಾಕ್ ರೈಡರ್ ಆಗಿ. ಹಾಂ, ಹ್ಞೂ ಸ್ನೇಹಿತರೆ, ಇದೇ ಕೋಟೆ ಬೇಡ. ಬರ್ರಿ ಸ್ನೇಹಿತರೆ, ರೋಡು ಗೊತ್ತಿಲ್ಲ ಯಾವುದಂತೇಳಿ. ಯಾರ್ಯಾರು ಸಿಗ್ತಾರ ಕೇಳೋಣ, ಸಿಕ್ಕಿದ್ರೆ. ಏನಂತೀಯ ವಿಕ್ಕಿ ಬ್ರೋ? ಯಾರ ಇದಾರೆ ಕೇಳೋಣ, ಸುಮ್ಮನೆ ಕೇಳೋಣ. ಅಣ್ಣ, ಅಂತರಾಜಾದಿ ರಾಜ ಇತ್ತು ಸಿಂಹದೊಳಗೆ ತಿಗಡ್ತೊಂ ತೊಂ ತಿಗಡ್ತೊಂ ಹೌಳ ಹೌಳ. ಸೂರ್ಯ ತೇಜಾದಿ ತೇಜ ಸಮರ ತೇಜ ಒಳಗೆ. ಕರ್ಕಿಯಪ್ಪ ಹಕ್ರ ನಮ್ದು, ಹಕ್ರೆ ನಮ್ದು. ಕರ್ಕಿಯಪ್ಪ ಹೋಗೋ ದಾರಿ ಹೆಂಗೆ? ಕರ್ಕಪ್ಪಕ್ಕೆ ಹೋಗಿ 2 ದಾರಿ ಐತೆ. ಹಂಗೆ ಹೋದ್ರು ಹೋಗುತ್ತೆ, ಹಿಂಗೆ ಹೋದ್ರು ಹೋಗುತ್ತೆ. ಹತ್ತಿರ ದಾರಿ ಅದು. ಹಾಂ, ಇದನ್ನು ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗಿ ಹಾಂ, ಮತ್ತಿಕಪ್ಪದ ಕೆರೆದಂಡಿಗೆ ಹೋಯ್ತು. ಹಾಂ, ಮತ್ತಿಕಪ್ಪ ಕೆರೆದಂಡಿ ನೇರ ಹೋಗ್ತು. ಮಂಕಾಳ ದೇವಸ್ಥಾನ ಬಳಿಗೆ ಹೋಯ್ತು. ದೇವಸ್ಥಾನ ಬಲ್ಲಿಂದ ಹಿಂದ್ಗಡೆ ಒಂದು ರೋಡ್ ಐತಿ, ಲೆಫ್ಟಿಗೆ ಹೋಗಿ. ಲೆಫ್ಟಿಗೆ ಹೋದ್ರೆ ಕರ್ಕಿಯಪ್ಪ ಕೆರೆದಂಡಿಗೆ ಹೋಗಿ. ಕರ್ಕಿಯಪ್ಪ ಕೆರೆದಂಡ ಇದು ಮಂಕಾಳೆ ಕೆರೆಗೆ ಹೋಗೈತೆ. ಮಂಕಾಳ ಕೆರೆಯಿಂದ ಲೆಫ್ಟಿಗೆ ಹೋಗ್ಬೇಕು. ಹಾಂ ಹಾಂ, ಸರಿ. ಕರ್ಕಿಯಪ್ಪ ಕೆರೆದಂಡೆ. ಹಾಂ, ಗೊತ್ತಾಯ್ತು. ಆ ಮೇಲಿದ್ದಕ್ಕಿಂತ ಇಳಿದೈತೆ ಕೆಳಗೆ, ಗೊತ್ತಾಯ್ತು. ಇದು ಹತ್ರ ಇಲ್ಲಿ ಯಾವ ರೋಡ್? ಇಲ್ಲಿ ಅಲ್ಲ, ಹಾಂ, ಈಗ ಹೇಳಿದ ಅರ್ಥ. ಇಲ್ಲಿ ಯಾವ ದಾರಿ ಈಗ? ಇಲ್ಲಿ ಅಲ್ಲೇ ಇಲ್ಲಿ ರಿಕ್ಷಾ ಬರ್ತದೆ, ಅಲ್ಲೇ ಐತೆ ಅಲ್ಲಿ. ಹಾಂ, ಅಲ್ಲೋಗಿ ಬಲ್ಲೆ ತಿರುಗಿ ಸೀದಾ ಮತ್ತಿಕಪ್ಪ. ಹಾಂ, ಲೆಫ್ಟಿಗೆ ಹೋಗ್ಬೇಕು. ಹಾಂ ಹಾಂ, ಸರಿ. ಮತ್ತಿಕಪ್ಪದು ಊರು ಹೋಗ್ಬೇಕು. ಹಾಂ, ಆ ಮತ್ತಿಕಪ್ಪ ಕೆರೆದಂಡಿಂದ ಲೆಫ್ಟ್ ನೇರ ಹೋಗ್ಬೇಕು. ನೇರ ಸ್ಟ್ರೈಟ್ ನೇರ ಹೋದ್ಕೊಳ್ಳೆ ಮಂಕಾಳ ದೇವಸ್ಥಾನ ಸಿಗ್ತೈತೆ. ಹಾಂ, ಮಂಕಾಳ ದೇವಸ್ಥಾನ ಬಾಲಿಗೆ ಹಿಂಭಾಗದ ಅಲ್ಲೇ ಹೋಗ್ತಿದಂಗೆ ಎದುರು ಕಾಣ್ತೈತೆ. ಹಾಂ, ಲೆಫ್ಟಿಗೆ ಹೋದ್ರೂ ಬರ್ತೈತಿ. ರೈಟಿಗೆ ಬರೋ. ಹಾಂ, ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಮಂಕಾಳೆಗೆ ಹೋತಂದ್ರೆ ಗೊತ್ತಾಗತ್ರಿ. ಮಂಕಾಳೆ ತನಕ ಹೋಗ್ಬೇಕಾದಾಗ. ಸರಿ, ಥ್ಯಾಂಕ್ಸ್ ಅಣ್ಣ. ಯಾವ ದಾರಿ ರೋಡು?
ಯಾವ್ದಾ ಅದು ಮನೆ ಮಂಕಾಳದೆ ಮತ್ತಿಗಪ್ಪ ಮಂಕಳದೆ. ಬರ್ರಿ ಸ್ನೇಹಿತರೆ, ರೋಡ್ ಮಾತ್ರ ಚಿಂದಿ. ಹಗುರಾಗಿದ್ದೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ, ಸಿಕ್ಕಿದೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಫೈನಲಿ ಬಂದ್ವಿ. ಎಲ್ಲಿ ಬಂದು ಗೊತ್ತಾಗ್ತಿಲ್ಲ. ಮಂಕಾಳೆ ಅಂತ ಮಾಡಿದ್ದೀವಿ, ಎಲ್ಲಿ ಬಂದೀವಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನೋಡೋಣ ಬರ್ರಿ. ಮಂಕಾಳ ದೇವಸ್ಥಾನ ದೊಡ್ಡ ದೇವಸ್ಥಾನ ಕಣ, ದೊಡ್ಡ ದೇವಸ್ಥಾನ. ಇದೇ ದೇವಸ್ಥಾನ, ಇದೇ ಬಿಟ್ಟು ಮಂಕಾಳೆ ದೇವಸ್ಥಾನ ಹತ್ರ ಫೈನಲಿ ಬಂದಿದ್ದೀವಿ. ಇದು ರೀಸೆಂಟಾಗಿ ಆಗಿರೋ ಟೆಂಪಲ್ ಇದು. ಫೈನಲಿ ರೀಚ್ ಆದ್ವಿ. ಹತ್ರ ದಾರಿ ಅಂತೀರಾ? ಹೌದು. ಈ ರೂಟ್ ಗೊತ್ತಿರಲಿಲ್ಲ ನಮಗೆ, ಬಂದಿದ್ವಿ. ಒಟ್ಟು ಬಂತು, ಇನ್ನು ಗೊತ್ತಾಯಿತು ರೂಟು. ಫೈನಲಿ ಸ್ನೇಹಿತರೆ, ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಾಗೆ. ಲೈಕು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ಏನಂತ ನನಗೂ ಗೊತ್ತಿಲ್ಲ. ಸಿಗೋಣ ನೆಕ್ಸ್ಟ್ ವೀಡಿಯೋದಾಗೆ. ಇವತ್ತಿನ ವ್ಲಾಗ್ ಇಷ್ಟೇ. ಟಾಟಾ, ಬಾಯ್ ಬಾಯ್.